ಜೀನಾಗೆ ಸಂಪಾದಕತ್ವದಲ್ಲಿ ಜಿಎಂಎಸ್ ನ್ಯೂಸ್ ಸಾಗರ್ ಸುತ್ತದ ಆಚೆ ಈಚೆ ಗುರುವಾರದ ನ್ಯೂಸ್ ಅಪ್ಡೇಟ್ಗೆ ತಮಗೆ ಸ್ವಾಗತ. ಮುಖ್ಯಾಂಶಗಳು: ಸಾಗರ ತಾಯಿ ಮಗು ಆಸ್ಪತ್ರೆ ಎದುರು ಫುಡ್ ಕೋರ್ಟ್ ನಿರ್ಮಾಣಕ್ಕೆ ಶಾಸಕರಿಂದ ಶಂಕುಸ್ಥಾಪನೆ. ಸಂಯುಕ್ತ ರೈತ ಸಂಘದಿಂದ ವಿವಿಧ ಬೇಡಿಕೆ ಈಡೇರಿಕೆಗೆ ಒತ್ತಾಯಿಸಿ ಗುರುವಾರದಿಂದ 35 ಗ್ರಾಮ ಪಂಚಾಯಿತಿ ಎದುರು ಪ್ರತಿಭಟನೆ. ಮಾಹಿತಿ ನೀಡಿದ ಮಂಜಪ್ಪ. ಜೆಜೆಎಂ ಕಳಪೆ ಕಾಮಗಾರಿ ಆಗಿದೆ ಎಂದ ಹೊಯ್ಸಳ ಗಣಪತಿಯಪ್ಪ. ಅಮಚಿ ಲಕ್ಷ್ಮೀನಾರಾಯಣ ಸಮ್ಮೇಳನಾಧ್ಯಕ್ಷತೆಯಲ್ಲಿ ಏಪ್ರಿಲ್ 12ರಂದು ವರದಹಳ್ಳಿಯಲ್ಲಿ ಪ್ರಥಮ ಗಮಕ ಸಮ್ಮೇಳನ. ಕಾನೂನು ಕಾಲೇಜುಗಳ ಥ್ರೋಬಾಲ್ ಪಂದ್ಯಾವಳಿಯಲ್ಲಿ ಉಡುಪಿ ಬಾಳಿಗ ಕಾನೂನು ಕಾಲೇಜು ಪ್ರಥಮ, ಟೆನಿಕಾಯ್ಡ್ನಲ್ಲಿ ಹುಬ್ಬಳ್ಳಿಯ ಕೆಎಸ್ಎಲ್ಯು ಪ್ರಥಮ. ಓದಿನ ಜೊತೆಗೆ ಕ್ರೀಡೆಯಲ್ಲೂ ಪಾಲ್ಗೊಳ್ಳಲು ಮಂಜುನಾಥ ಸ್ವಾಮಿ ಸಲಹೆ. ಈಗ ಸುದ್ದಿಯ ವಿವರ. ಊರು ಸುಂದರವಾಗಿರಬೇಕಾದರೆ ರಸ್ತೆ ಇಕ್ಕೆಲಗಳಲ್ಲಿ ನಿಯಮಬದ್ಧವಾಗಿ ಬೀದಿ ಬದಿ ವ್ಯಾಪಾರಿಗಳ ಅಂಗಡಿಗಳು ಇರಬೇಕು ಎಂದು ಶಾಸಕ ಹಾಗೂ ಅರಣ್ಯ ಕೈಗಾರಿಕಾ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಗೋಪಾಲಕೃಷ್ಣ ಬೇಳೂರು ತಿಳಿಸಿದರು. ಸಾಗರದ ಶಿವಮೊಗ್ಗ ರಸ್ತೆಯಲ್ಲಿ ಬುಧವಾರ ನಗರಸಭೆ ಉದ್ದಿಮೆ ನಿಧಿಯಿಂದ ನಿರ್ಮಿಸುತ್ತಿರುವ ಫುಡ್ ಕೋರ್ಟ್ ಕಾಮಗಾರಿಗೆ ಶಂಕುಸ್ಥಾಪನೆ ನೆರವೇರಿಸಿ ಅವರು ಮಾತನಾಡುತ್ತಿದ್ದರು. ಪೌರಾಯುಕ್ತ ಎಚ್.ಕೆ. ನಾಗಪ್ಪ ಮಾತನಾಡಿದರು. ಯೋಜನಾ ಪ್ರಾಧಿಕಾರದ ಸುರೇಶ್ ಬಾಬು, ಸೋಮಶೇಖರ್ ಲ್ಯಾವಿಗೆರೆ, ಮಧುಮಾಲತಿ, ಶಿವಾನಂದ್, ರಜನಿಕಾಂತ್, ಕಲಸೆ ಚಂದ್ರಪ್ಪ, ಗಣಪತಿ ಮಂಡಗಳಲ್ಲಿ ಅನ್ವರ್ ಬಾಷಾ, ಭವ್ಯ ಇನ್ನಿತರರು ಹಾಜರಿದ್ದರು. ಅದನ್ನು ಶಂಕುಸ್ಥಾಪನೆ ನೆರವೇರಿಸಕ್ಕೆ ತೀರ್ಮಾನ ಮಾಡಿದ್ದೇನೆ. ಒಟ್ಟಿನಲ್ಲಿ ಎಲ್ಲ ರೀತಿಯ ಈ ಸಾಗರದ ಯಾವುದೇ ಒಂದು ಕೊರತೆ ಆಗಬಾರ್ದು ಅನ್ನೋ ರೀತಿಯಲ್ಲಿ ಮಾಡ್ತಾ ಇದ್ದೀವಿ. ಮತ್ತು ಜೋಗ್ ರೋಡಲ್ಲೂ ಒಂದು ಮಾಡಬೇಕಂತ ತೀರ್ಮಾನ ಮಾಡಿದರೆ ಜಾಗ ಇಲ್ಲ. ಸರ್ಕಾರ ಜಾಗ ಹುಡುಕ್ರಿ ಅಂತ ಕೇಳ್ತಾ ಇದ್ದೀನಿ. ಸರ್ಕಾರದ ಜಾಗ ಯಾರ್ದಾದ್ರು ಸಿಕ್ಕಿದ್ರೆ ಖಂಡಿತ ನಾವು ಅಲ್ಲೂ ಸಹ ಮಾಡಬೇಕಂತ 3 ಕಡೆನೂ ಮಾಡಬೇಕಂತ ಒಂದು ತೀರ್ಮಾನ ಮಾಡಿದ್ವಿ. ಹಾಗೆ ಒಂದಲ್ಲ ಎರಡಲ್ಲ, ಎಲ್ಲ ರೀತಿಯ ಸಾಗರದ ಅಭಿವೃದ್ಧಿಯಲ್ಲೇ ಯಾವುದೇ ಕೊರತೆ ಇಲ್ಲ. ಒಂದೇ ಒಂದು ಕೊರತೆ ಮತ್ತೆ ಬಿಟ್ಟೋಗಿದೆ, ಅದು ಹೇಳೇ ಬಿಡ್ತೇನೆ, ಬಿಡೋದೇ ಇಲ್ಲ. ಈಗ ನೈಕ್ಷಣ ಏನ್ ಗೊತ್ತಾ? ಮೀನ್ ಮಾರ್ಕೆಟ್ ರೀ. ಮೀನ್ ಮಾರ್ಕೆಟ್ ಕಾಗೋಡ್ ಸಾಹೇಬರು ಆ ಕಾಲದಲ್ಲಿ 3 ಕೋಟಿ ಕೊಟ್ಟು ಮಾಡಿದ್ರು. ಅದರ ನಂತರ ಯಾರೂ ಮಾಡಲಿಲ್ಲ. ಆನಂತರ 5 ವರ್ಷ ಹಿಂದಿನ ಸರ್ಕಾರದಲ್ಲಿ ಸಾಬ್ರು ಮೀನ್ ಮಾರ್ತಾರೆ ಅಂತ ಹೇಳಿ ಅದನ್ನ ನಿಲ್ಲಿಸ್ಬಿಟ್ರು. ಅಂದ್ರೆ ಆ ಸಾಬ್ರು ಮೀನ್ ಮಾರ್ತಾರೆ, ಅವ್ರಿಗೆ ಕೊಡಬಾರ್ದು ಅಂತ ಹೇಳಿ ನಿಲ್ಸಿದ್ರು, ಏನೋ ಗೊತ್ತಿಲ್ಲ, ಅದನ್ನ ನಿಲ್ಸಿದ್ರು. ಸಾಬ್ರು ಮೀನ್ ಮಾರ್ಬೋದು, ತಿನ್ನೋರು ನಾವು, ಹೋಗೋರು ನಾವು ಮೂಗು ಮುಚ್ಕೊಂಡು ಹೋಗಕ್ಕಾಗತ್ತಾ? ಆಗಲ್ಲ. ಅದು ಯಾರು ಯೋಚನೆ ಮಾಡ್ಬೇಕಲ್ಲ. ಯಾರೋ ಮಾರ್ಬೋದು, ಇರ್ಲಿ ಅಲ್ವಾ? ಆದ್ರೆ ಎಂತೆಂತ ಜನ ಹೋಗ್ತಾರೆ ಇವತ್ತು. ಹೆಣ್ಮಕ್ಳು ಪಾಪ ಮೀನ್ ತರಕ್ ಹೋಗ್ತಾರೆ, ಅವಾಗ ಹೋಗ್ತಾರಲ್ಲ, ಈಗ ಹೋಗ್ತಾರೆ, ಮಟನ್ ತರಕ್ ಹೋಗ್ತಾರೆ. ಅಲ್ಲಿ ಹೇಗಿರ್ಬೇಕು? ಸ್ವಚ್ಛತೆ ಇರ್ಬೇಕಲ್ಲ, ಅದು ಇಲ್ಲ. ಅದಕ್ಕೋಸ್ಕರ ಅಲ್ಲೂ ಸಹ ನಿಂತೋಗಿತ್ತು. ಈಗ 1,30,00,000 ರೂಪಾಯಿ ಬಿಡುಗಡೆ ಮಾಡಿದ್ದೀನಿ. ಅದನ್ನು ಸಹ ಸದ್ಯದಲ್ಲೇ ರೆಡಿ ಮಾಡಿ ಸಾಗರದ ಜನರಿಗೆ ಅಲ್ಲಿ ಒಳ್ಳೆ ರೀತಿಯ ಮಾರ್ಕೆಟ್ ಮಾಡಿಕೊಡೋ ಜವಾಬ್ದಾರಿ ನಂದಿದೆ. ಇದೆಲ್ಲ ನನ್ನ ಚಿಂತನೆ. ಬಾಕಿಯರ್ದೆಲ್ಲ ನನಗೇನು ಗೊತ್ತಿಲ್ಲ. ಅದೊಂದೇ ಇಲ್ಲ, ಹಳೆ ಫಿಶ್ ಮಾರ್ಕೆಟ್ ಅನ್ನ ಒಳ್ಳೆ ಪಾರ್ಕ್ ಮಾಡ್ಕೊಡ್ತೀನಿ. ಅಲ್ಲಿ ಯಾವ್ದು ಇದಾಗೆ ಇಲ್ಲ. ಅಲ್ಲಿ ಒಳ್ಳೆ ಪಾರ್ಕ್, ಮೀನ್ ತಗೊಂಡು ಸ್ವಲ್ಪ ಕೂತಾರ ನಮ್ಮ ಅಕ್ಕಂಗಿರ್ ಹೋಗ್ಬೇಕು, ಹಂಗೆ ಆ ತರನೇ ಇಟ್ಟಿದೀವಿ. ಈಗ ಯಾರು ಕ್ಲೀನ್ ಆಗಿ ಅವ್ರಿಗೆ ಕಾಯ್ಬೇಕಲ್ಲ, ಅದಕ್ಕೆ ಅಲ್ಲಿ ಒಂದಿಷ್ಟು ಹೋಗಿ ಇರ್ಬೇಕು ಅನ್ನೋ ರೀತಿಯಲ್ಲಿ ಮಾಡ್ತಾ ಇದೀವಿ. ಆ ನೀರೆಲ್ಲ ಪೂರ್ತಿ ಒಂದು ಕಡೆ ಹೋಗ್ಬೇಕನ್ನೋ ರೀತಿಯಲ್ಲಿ ಬಹಳ ಚಂದಾಗಿ ಮಾಡ್ಬೇಕಂತ ಇದೀವಿ. ಅದಕ್ಕೆ 1,30,00,000 ರೂಪಾಯಿ ಅವತ್ತು ಕೊಡ್ಬೇಕಾಯ್ತು. ಮಂತ್ರಿಗಳು ಬಂದು ಒಂದು ವರ್ಷ ಹಿಂದೆ ಬಂದಿದ್ರು. ಅದು ಅವಾಗ ಅವ್ರು ಕೊಡ್ಲಿಕ್ಕಾಗಿಲ್ಲ. ಮೊನ್ನೆ ಮುಖ್ಯಮಂತ್ರಿಗಳ ಹತ್ರ ಹೋಗಿ ನಾನೇ ಗಲಾಟೆ ಮಾಡಿ, ನೀವು 1,30,00,000 ರೂಪಾಯಿ ಕೊಡ್ತೀರಾ ಇಲ್ಲ ಅಂತ ಹೇಳಿದೆ. ಅವಾಗ ಇಮಿಡಿಯೇಟ್ಲಿ ಶಾಂಕ್ಷನ್ ಹೋಗಿದೆ. ಈಗಾಗಲೇ ಇನ್ನೊಂದು ವಾರದಲ್ಲಿ ಅದು ಬರುತ್ತೆ ಅಂತ ಮಾತನ್ನು ಹೇಳಿ, ಇದೆಲ್ಲ ಯಾಕೆ ಹೇಳ್ತೇನೆ ಅಂದ್ರೆ, ದುಡ್ಡಿಲ್ಲ, ಗ್ಯಾರಂಟಿ ಯೋಜನೆ, ಏನೋ ಅಭಿವೃದ್ಧಿ ಮಾಡಲ್ಲ ಅಂತ ಸುಳ್ಳು ಹೇಳ್ತಾರೆ. ಈ ಅಭಿವೃದ್ಧಿ ಯಾರು ಮಾಡಿದ್? ಮತ್ತೆ ಬೇರೆಯವ್ರು ಮಾಡಿದ್ರ? ಹೇಳಿ, ಏನ್ ಮಾಡ್ಬೇಕು ಹೇಳಿ? ಸಾಗರದ ಇನ್ನೇನ್ ಆಗ್ಬೇಕು ಅನ್ನೋದು ಹೇಳಿ. ಎಲ್ಲ ಮಾಡ್ಕೊಡ್ತೇನೆ ನನಗಪ್ಪ, ಇನ್ನೇನ್ ಆಗ್ಬೇಕು ಹೇಳಿ. ನಮ್ಮ ಚಿಂತನೆಗಳೇ ಬೇರೆ ಇದೆ, ನಾವು ಮಾಡೋ ಕೆಲಸನೇ ಬೇರೆ ಇದೆ. ಎಲ್ಲವನ್ನೂ ಮಾಡ್ತೇವೆ. ಇವತ್ತು ಸಾಗರದ ಜನರಿಗೆ ಏನೇನು ಆಗ್ಬೇಕು ಅನ್ನೋದನ್ನ ಪ್ರತಿ ಒಂದು ಸಹ ಮಾಡ್ಕೊಡ್ತೇನೆ. ಇವತ್ತು ನೇರು ಫೀಲ್ಡ್ ಅಲ್ಲಿ ಏನ್ರಿ ನಾಗೇಶಣ್ಣ, ನೇರು ಫೀಲ್ಡ್ ಅಲ್ಲಿ ಹಿಂದೆ ನಾನೇ ಮಾಡ್ಕೊಟ್ಟಿದ್ದೆ. ಅದ ನಂತರ ಯಾರು 1 ರೂಪಾಯಿ ಕೊಟ್ಟಿರ್ಲಿಲ್ಲ. ಬಸ್ ಸ್ಟ್ಯಾಂಡು, ಇನ್ನೊಂದು ನಮ್ಮ ಶಾಶ್ವತ ಧ್ವಜಸ್ತಂಭದ ಹತ್ರ 3 ಸುಂದರವಾದಂಥ ಒಳ್ಳೆಯ ಕ್ವಾಲಿಟಿ ಇರುವಂಥ ಒಳ್ಳೆ ಒಂದು ಇಲ್ಲಿ ಫುಡ್ ಕೋರ್ಟ್ ಮಾಡಬೇಕನ್ನೋದು ಈಗಾಗಲೇ ಆಗಿದೆ. ಈಗಾಗಲೇ ಶುರು ಮಾಡ್ತಾರೆ, ನಾಳಿಂದಲೇ ಶುರು ಮಾಡಲಿಕ್ಕೆ ಹೇಳ್ತೀನಿ. ಯಾಕಂದರೆ ಸಾಗರ ಇವತ್ತು ಪ್ರವಾಸಿಗರು ಭಾಳ ಜನ ಬರ್ತಾರೆ. ಪ್ರವಾಸಿಗರು ಇವತ್ತು ಸಿಗಂದೂರು ಸೇತುವೆ ಆದಮೇಲೆ ಮತ್ತು ಸಿಗಂದೂರಿಗೆ ಬರೋರು, ಅದು ಇಲ್ಲಿಂದ ಮುರುಡೇಶ್ವರಿಗೆ ಹೋಗೋರು, ಇಲ್ಲಿಂದ ಕೊಲ್ಲೂರಿಗೆ ಹೋಗೋರು, ಆಮೇಲೆ ಇಲ್ಲಿಂದ ಶ್ರೀಧರ ಆಶ್ರಮಕ್ಕೆ ಹೋಗೋರು, ಒಡನ್ಬೈಲಿ ಹೋಗೋರು ಎಲ್ಲ ಏನಾಗಿದೆ. ಆಮೇಲೆ ಜೋಗ ಬರೋರು, ಭಾರಿ ಜನ ಇವತ್ತು ಟೂರಿಸ್ಟ್ ಇವತ್ತು ಸಾಗರ ಬರ್ತಾ ಇದ್ದಾರೆ. ನಾವು ಸಾಗರ ಬಂದಂಥ ಸಂದರ್ಭದಲ್ಲಿ ಒಂದಿಷ್ಟು ನಾವು ಆ ಸ್ವಚ್ಛತೆಯನ್ನು ಕಾಪಾಡದೆ ಹೋದರೆ ಈ ಸಾಗರ ಕ್ಷೇತ್ರದ ಗೌರವ ಅಷ್ಟೊಂದು ಇದಿರಲ್ಲ ಅಂತ ನನಗೆ ಅನಿಸ್ತದೆ. ಅದಕ್ಕೋಸ್ಕರ
ಇವ್ರೇನಾಗಿದೆ ಈಗ ಫುಡ್ ಕೋರ್ಟ್ ಮಾಡ್ತಾರೆ ಎಲ್ಲರೂ, ಇವರು ಏನು ಅಂಗಡಿ ಹಾಕೊಳ್ತಾರೆ, ಸುಮ್ಮನೆ ಒಂದು ಅಂಗಡಿ ಹಾಕಿ ಗಾಡಿ ಹಾಕೊಂಡ್ರೆ ಅಡ್ಡಿಲ್ಲ, ಅದಕ್ಕೊಂದು ಟಾರ್ಪಲ್ ಎಳೆದು ಸುತ್ತಿ ಆ ಟಾರ್ಪಲ್ ಎಷ್ಟು ವರ್ಷ ಇದೆ ಏನೋ ಗೊತ್ತಿಲ್ಲ, ಹಾಕಿ ಹಾಕ್ಬಿಟ್ಟಾರೆ. ತಿನ್ನೋರು ಚೆನ್ನಾಗಿ ಬರ್ಬೇಕಲ್ರ, ಒಟ್ಟು ಹಾಕಿ ಇಲ್ಲಿ ಇಟ್ಟಿದ್ರು ನೋಡ್ಬೇಕಾಗಿತ್ತು ಹೇಗಿತ್ತಂತ. ಅಷ್ಟು ಒಂದು ಚೆನ್ನಾಗಿ ಕ್ವಾಲಿಟಿಯಾಗಿರಬೇಕು. ಯಾಕಂದರೆ ಇವತ್ತು ಜನ ಚೆನ್ನಾಗಿ ಒಂದಿಷ್ಟು ಸ್ವಚ್ಛತೆಯಾಗಿ ಇಟ್ಟರೆ ಎಷ್ಟು ದೊಡ್ಡವರು ಸಹ ಬಂದು ಅಲ್ಲಿ ತಿನ್ನಲಿಕ್ಕೆ ಅವಕಾಶ ಇದೆ. ನೀವು ಶಿವಮೊಗ್ಗ ನೋಡ್ಬೋದು, ಬೆಂಗಳೂರು ನೋಡ್ಬೋದು, ಸಂಜೆ ಆದರೆ ಎಲ್ಲ ದೊಡ್ಡವರೇ ಕಾರ್ ನಿಲ್ಲಿಸಿ ಬಂದು ತಿಂತಾರಂದರೆ ಸೊ ಒಂದು ಫುಡ್ ಕೋರ್ಟಿಗೆ ಬೆಲೆ ಇದೆ. ಅದಕ್ಕಾಗಿ ನಾನು ಸಾಗರದಲ್ಲಿ ಚಿಂತನೆ ಮಾಡಿ ಇವತ್ತು ಈ ಮಟ್ಟದಲ್ಲಿ ಒಂದು ಮಾಡಬೇಕಂತ ಯೋಚನೆ ಮಾಡಿದ್ದೀನಿ. ನಿಮಗೆಲ್ಲರಿಗೂ ಗೊತ್ತಿರ್ಬೋದು, ಶಾಶ್ವತ ಧ್ವಜಸ್ತಂಭದ ಹತ್ರ ಕೇವಲ ಫುಡ್ ಕೋರ್ಟ್ ಒಂದೇ ಅಲ್ಲ, ಅಲ್ಲಿ 2 ಕೋಟಿ ರೂಪಾಯಿದು ಒಂದು ಪಾರ್ಕ್ ಬೇರೆ ಬರ್ತಾರೆ. ಭಾಳ ಸುಂದರವಾದಂಥ ಒಂದು ಪಾರ್ಕು, ಅಲ್ಲಿ ಫುಡ್ ಕೋರ್ಟ್ ಜೊತೆಗೆ ಪಾರ್ಕು ಇರಬೇಕು. ಮತ್ತು ಅಲ್ಲಿ ಬಂದಂಥವರಿಗೆ ವಾಕಿಂಗ್ ಪಾತ್ ಎಲ್ಲ ಇರುತ್ತೆ, ಅದೇ ಮಕ್ಕಳಿಗೆ ಆಟ ಆಡೋಕ್ಕೆಲ್ಲ ಇರುತ್ತೆ. ಪಾನಿಪುರಿ ಎಲ್ಲ ತಿನ್ನಕ್ಕೆ ಬಂದವರು ಮಕ್ಕಳು ಆಟ ಆಡ್ಬೋದು, ಪಾರ್ಕಲ್ಲಿ ಕುತ್ಕೋಬೋದು, ಮತ್ತು ಒಳ್ಳೆ ಲೈಟಿಂಗ್ ಇಡ್ತೀವಿ, ಮತ್ತು ಕಾರಂಜಿ ಎಲ್ಲ ಬರುತ್ತೆ. ಎಲ್ಲ ಸುಂದರವಾಗಿ ಮಾಡಲಿಕ್ಕೆ ವ್ಯವಸ್ಥೆ ಮಾಡಿದ್ದೀನಿ. ಅಲ್ಲಿ ಯಾವಾಗಲೂ ಎಷ್ಟು ಜನ ಬೇಕಾದರೂ ಬರಲಿಕ್ಕೆ ದೊಡ್ಡ ಮಟ್ಟದಲ್ಲಿ ಇವತ್ತು ಅಲ್ಲಿ ಮಾಡ್ತಾ ಇದ್ದೀವಿ. ಹಾಗಾಗಿ ಒಂದು ಗಣಪತಿ ಕೆರೆ ಮೇಲ್ಗಡೆ ಇರುವಂಥ ಜಾಗದಲ್ಲಿ ಬರೀ ಧ್ವಜಸ್ತಂಭ ಒಂದಿದ್ರೆ ಅದೇನು ಉಪಯೋಗ ಆಗೋದಲ್ಲ. ಅದ್ರ ಜೊತೆಗೆ ಇವೆಲ್ಲವೂ ಇರಬೇಕು. ಸಂಜೆ ಹೊತ್ತಿಗೆ ನಮ್ಮ ಸಾಗರದ ಜನ ಇರಬೇಕು ಅನ್ನೋ ಉದ್ದೇಶದಿಂದ ಸುಂದರವಾದಂಥ ಅಲ್ಲಿ ಸುಮಾರು 2 ಕೋಟಿ ಪ್ಲಸ್ 60 ಲಕ್ಷ ರೂಪಾಯಿ ಫುಡ್ ಕೋರ್ಟಿಗೆ ಸಹ ಅಲ್ಲಿ ಇಟ್ಟಿದ್ದೀವಿ. ಅದ್ರ ಜೊತೆಗೆ ಬಸ್ ಸ್ಟ್ಯಾಂಡಿದ್ದು ಖಾಲಿ ಬಿದ್ದಿದೆ, ಅಲ್ಲಿ ಪಾರ್ಕಿಂಗ್ ಬೇರೆ ಬೇರೆ ಗಾಡಿಗಳನ್ನ ನಿಲ್ಲಿಸ್ಬಿಟ್ಟು ಅಲ್ಲಿ ಇಲ್ಲಿ ಹೋಗ್ತಾ ಇದ್ದಾರೆ. ಆ ಉದ್ದೇಶದಿಂದ ಇವತ್ತು ಅಲ್ಲೂ ಸಹ ಒಳ್ಳೆಯವಾದಂಥ ಸುಮಾರು ಅಂಗಡಿ ಬರುತ್ತೆ. ಅಲ್ಲಿ ಒಂದು 30 ಅಂಗಡಿ ಮೇಲೆ ಬರ್ಬೋದೇನೋ ನನಗಪ್ಪ. ಒಂದು 30 ಅಂಗಡಿ ಬಂದರೆ ಅಲ್ಲಿ ಇರುವಂಥ ಸುತ್ತಮುತ್ತ ಯಾರ್ಯಾರು ಇದ್ದಾರೆ ಅವರೆಲ್ಲರಿಗೂ ಅಲ್ಲಿ ಸಪ್ರೇಟ್ ಮಾಡ್ತೀವಿ. ವೆಜ್ಜಿಗೆ ಒಂದು ಸೈಡ್ ಕೊಡ್ತೀವಿ, ನಾನ್ ವೆಜ್ಜಿಗೆ ಈ ಸೈಡ್ ಕೊಡ್ತೀವಿ. ಮತ್ತು ಅಲ್ಲಿ ಬಂದಂಥವರಿಗೆ ಶೌಚಾಲಯ ಮತ್ತು ಎಲ್ಲ ರೀತಿಯ ವ್ಯವಸ್ಥೆ ಮಾಡಿಕೊಡುವಂಥ ರೀತಿಯಲ್ಲಿ ಒಂದು ಒಳ್ಳೆಯ ಕಾನ್ಸೆಪ್ಟ್ ಇಟ್ಕೊಂಡು ಇವತ್ತು ಕೆಲಸ ಮಾಡಬೇಕಂತಾಗಿದೆ. ಬಂಧುಗಳೇ, ಇದು ಒಂದೇ ಅಲ್ಲ, ನನ್ನ ಭಾಳಷ್ಟು ಕನಸುಗಳು ಈ ತಾಲೂಕಿಗೆ ಈ ಒಂದು ಪಟ್ಟಣಕ್ಕೆ ಕೊಡಬೇಕು ಅನ್ನೋದು ಏನಿದೆ ತಾವ್ಯಾರು ತಪ್ಪು ತಿಳ್ಕೊಳ್ಳೋಕ್ಕಿಲ್ಲ. ಯಾಕಂದರೆ ಭಾಳ ಜನ ಗ್ಯಾರಂಟಿ ಯೋಜನೆ ಕೊಟ್ಟಿದ್ದಾರೆ, ಇವ್ರ ಹತ್ರ ಹಣ ಇಲ್ಲ, ಇವ್ರ ಹತ್ರ ಸರ್ಕಾರದಲ್ಲಿ ಏನೂ ಇಲ್ಲ, ಭಾಳ ಜನ ಬೇರೆ ಬೇರೆ ಮಾತಾಡ್ತಾರೆ. ಹೆಂಗಿರ್ಬೋದು ನೋಡಿ, ನಿನ್ನೆ ಚುನಾವಣೆ ಸಂದರ್ಭದಲ್ಲಿ ಇದೇ BJPಯವರು ಹೋಗಿ ಅಲ್ಲಿ ಗ್ಯಾರಂಟಿ ಯೋಜನೆ 2,000 ರೂಪಾಯಿ ಕೊಡಬಾರ್ದು, ಚುನಾವಣೆ ನಡೀತೈತೆ ಅಂತೇಳಿ ಕೋಟಿ ಹಾಕ್ಕೊಂಡು ಮತ್ತು ಚುನಾವಣೆ ಕಮಿಷನರಿಗೆ ಹೋಗಿ ಅರ್ಜಿ ಕೊಡ್ತಾರಂದರೆ ಏನು ಹೇಳ್ಬೋದು ಹೇಳಿ? ಅದು ಮಾಡಬಾರ್ದು. ಸಾರ್ವಜನಿಕ ಬಡವರು 2,000 ರೂಪಾಯಿ ಕಾಯ್ತಾ ಇರ್ತಾರೆ, ಅವ್ರಿಗೆ ಅನ್ಯಾಯ ಆಗುತ್ತೆ, ಅವ್ರಿಗೆ ದುಃಖ, ಅವ್ರಿಗೆ ಬೇಜಾರಾಗುತ್ತೆ. ಏನು ಇವ್ರೇನು ಕೈಯಿಂದ ಕೊಡೋದಲ್ಲ, ಇವ್ರು ಕೊಡೋಕ್ಕಾಗಲಿ ಅಂದರೆ ಸರ್ಕಾರ ಕೊಡೋದನ್ನ ಅಲ್ಲ, ಅಕ್ಕಿ ಕೊಡ್ಬೋದಂತೆ, ಆಮೇಲೆ ಕರೆಂಟ್ ಫ್ರೀ ಕೊಡ್ಬೋದು, ಎಲ್ಲ ಕೊಡ್ಬೋದು. ಅದು 2,000 ರೂಪಾಯಿ ಕೊಡೋಂಗಿಲ್ಲಂತೆ. ಎಲೆಕ್ಷನ್ಗೆ 2,000 ರೂಪಾಯಿ ಕೊಟ್ಬಿಟ್ರೆ ಓಟ್ ಹಾಕ್ಬಿಡ್ತಾರೆ ಅನ್ನೋ ರೀತಿಯಲ್ಲಿ ಇದು ಯಾವ ರೀತಿಯ ಒಂದು ಚಿಂತನೆ ಅವ್ರದ್ದಂತ ನನಗೆ ಗೊತ್ತಿಲ್ಲ. ಬಡವರ ಕಣ್ಣೀರು ಗ್ಯಾರಂಟಿನೂ ಸಹ ಸಾಮಾನ್ಯ ಜನರ ಬದುಕನ್ನು ಬದಲಾವಣೆ ಮಾಡಿದೆ. ಇವತ್ತು ಎಷ್ಟೋ ಜನರು ಇವತ್ತು ಆಟೋದವ್ರಿಗೆ ಗ್ಯಾಸ್ ಇಲ್ಲದೆ ಎಷ್ಟೋ ಜನ ಇವತ್ತು ನಮ್ಮ ಮನೆ ಬಂದಿದ್ರು, ಸರ್ ಗ್ಯಾಸ್ ಇಲ್ಲದೆ ಅದರಲ್ಲಿ ಜಾಸ್ತಿ ದುಡ್ಡು ಮಾಡಿಬಿಟ್ಟಿದ್ದಾರೆ, 108 ರೂಪಾಯಿ 120 ರೂಪಾಯಿ ಮಾಡಿದ 6 ರೂಪಾಯಿ ಮಾಡಿದ್ದಾರೆ, ನಾವು 60-70 ರೂಪಾಯಿ ತೊಗೊಳ್ತಿದ್ದೀವಿ, ಅದು ಗ್ಯಾಸ್ ಈಗ ಅಷ್ಟಾಗಿದೆ, ನಮಗೆ ಲಾಸ್ ಆಗುತ್ತೆ, ನಮ್ಮ ಪಾರಿಗೆ ಕಷ್ಟ ಇದೆ, ಏನು ಮಾಡೋದು ಅಂತ ಹೇಳ್ತಾರೆ. ಅವರಿಗೆ 2,000 ರೂಪಾಯಿ ಬಂದರೆ ಇವಾಗ ಏನಾಗ್ಬೋದು ಹೇಳಿ? ಅವರಿಗೆ 2,000 ರೂಪಾಯಿ ಬಂದಿಲ್ಲ ಅಂದರೆ ಅವ್ರ ಜೀವನ ಏನಾಗಬೇಕು? ಸಂಯುಕ್ತ ರೈತ ಸಂಘದ ಪಂಚಾಯಿತಿ ಹಂತದ ಜಾಗೃತಿ ಕಾರ್ಯಕ್ರಮ ಗುರುವಾರದಿಂದ ಪ್ರಾರಂಭಿಸಲಾಗಿದೆ. ತಾಲೂಕಿನ 35 ಗ್ರಾಮ ಪಂಚಾಯಿತಿಗಳಲ್ಲೂ ಸ್ಥಳೀಯ ಸಮಸ್ಯೆಗೆ ತಕ್ಷಣ ಪರಿಹಾರ ಕಲ್ಪಿಸಲು ಒತ್ತಾಯಿಸಿ ನಿರಂತರ ಹಕ್ಕೊತ್ತಾಯದ ಪ್ರತಿಭಟನೆ ನಡೆಸಲಾಗುತ್ತದೆ ಎಂದು ಸಂಯುಕ್ತ ರೈತ ಸಂಘದ ಅಧ್ಯಕ್ಷ MB ಮಂಜಪ್ಪ ಹಿರೇನೆಲ್ಲೂರು ತಿಳಿಸಿದರು. ಸಾಗರದ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಭವನದಲ್ಲಿ ಗುರುವಾರ ಕರೆಯಲಾಗಿದ್ದ ಸುದ್ದಿಗೋಷ್ಠಿಯಲ್ಲಿ ಅವರು ಮಾತನಾಡುತ್ತಿದ್ದರು. ರೈತ ಸಂಘ ಗಣಪತಿಯಪ್ಪ ಬಣದ ಅಧ್ಯಕ್ಷ ಹೊಯ್ಸಳ ಗಣಪತಿಯಪ್ಪ ಮಾತನಾಡಿದರು. ಗೋಷ್ಠಿಯಲ್ಲಿ ಕನ್ನಪ್ಪ, ರಾಮಪ್ಪ ಶಿರವಾಳ, ಬೇಬಿ ಗೊಳಗೋಡು, ಕುಮಾರಗೌಡ, ವೀರಭದ್ರ ಇನ್ನಿತರರು ಹಾಜರಿದ್ದರು. ಇವಾಗ ನಾವು 35 ಗ್ರಾಮ ಪಂಚಾಯತ್ಗೆ ಸಾಗರ ತಾಲೂಕು ಜನಸಾಮಾನ್ಯರ ಸುಮಾರು ಸಮಸ್ಯೆಗಳನ್ನ ಇಟ್ಕೊಂಡು ಪ್ರತಿ ಗ್ರಾಮ ಪಂಚಾಯತ್ಗೂ ಪ್ರತಿಭಟನೆ ಕಾರ್ಯಕ್ರಮ ಇಟ್ಕೊಂಡೆವು. ಉದ್ದೇಶ ಏನಂದ್ರೆ ಇತ್ತೀಚೆಗೆ ಸ್ವತ್ತು ಮಾಡಕ್ಕೆ ಕೊಡ್ತಾ ಇಲ್ಲ ಯಾವುದೇ ಹಕ್ಕುಪತ್ರಗಳು, ಮತ್ತೆ ಎರಡನೇದಾಗಿ ಹಕ್ಕುಪತ್ರಗಳು ಇಲ್ಲದೇ ಇರೋ ಮನೆಗೆ ವಿದ್ಯುತ್ ಸಂಪರ್ಕ ಕೊಡೋಕ್ಕೆ NOC ಕೊಡ್ತಾ ಇಲ್ಲ. ಹಿಂದೆ ಎಲ್ಲ ಸರ್ಕಾರಗಳು ಇದ್ದಾಗಲೂ ಸರ್ಕಾರಿ ಜಾಗದಾಗ ಮನೆ ಕಟ್ತೀರಿಗೆ NOC ಕೊಡ್ತಾ ಇದ್ದಿದ್ರು. ಇವಾಗ ಅತಿ ಹೆಚ್ಚು
ರೈತರು ತೋಟದ ತಲೆವಾರದಾಗ ಮನೆ ಇರ್ತಾವ, ತಂದೆ ತಾಯಿವು, ಅವ್ರ ಮಕ್ಕಳು ಡಿವೈಡ್ ಆದ ನಂತರ ಸಪ್ಪಿನ ಬೆಟ್ಟ ಅದ್ರ ಪಕ್ಕಕ್ಕೆ ಮನೆ ಕಟ್ಕಿತಾರೆ ಅವ್ರ ಒತ್ತುವರೆಗೆ. ಅವರು ಯಾರೇ ಮನೆ ಕಟ್ಟೋದಿದ್ರು NOC ಕೊಡದೇ ಇರೋದ್ರಿಂದ ತುಂಬ ಪ್ರಾಬ್ಲಮ್ ಆಗೈತೆ. ಇವನ್ನೆಲ್ಲ ನಾವು ಸರ್ಕಾರಕ್ಕೆ ಸುದ್ದಿ ಮಾಡೋಕ್ಕಾಗಿ 35 ಗ್ರಾಮ ಪಂಚಾಯತಿಗೂ ಪ್ರತಿಭಟನೆ ಇಟ್ಕೊಂಡಿವಿ ಕಾರ್ಯಕ್ರಮನ ಸಂಯುಕ್ತ ರೈತ ಸಂಘದಿಂದ. ಹಕ್ಕುಪತ್ರ ಇಲ್ಲೇ ಇರೋ ಮನೆಗೆ ಸಾಧ್ಯವಾದಷ್ಟು ಸಾಕಷ್ಟು ಜನರಿಗೆ 94C ಅರ್ಜಿ ಕೂಡ ಮಾಹಿತಿ ಇಲ್ಲದೆ ಕೊಡ್ನಲ್ಲ ಅಂಥ ಮನೆಗಳನ್ನೆಲ್ಲ ಗುರುತಿಸಿ ಮತ್ತೆ ಪುನಃ 94C ತರ್ರಿ ಅನ್ನೋದ್ರ ಬಗ್ಗೆ ಒಂದು ಒತ್ತಡ. ಪಂಚಾಯತ್ ಆಸ್ತಿಯಾದ ಗ್ರಾಮ ಠಾಣದಾಗೆ ಆ್ಯಕ್ಚುಲಿ ಅದು ಗ್ರಾಮ ಪಂಚಾಯತ್ಗೆ ಸೊತ್ತದು. ಅವರು ಹಿಂದೆ ಏನು ಮಾಡಬೇಕಿತ್ತು ಅಂದರೆ ಯಾರ್ಯಾರ್ದು ಗ್ರಾಮ ಠಾಣದ ಮನೆ ಐತೆ ಅವರಿಗೆ ಡೈರೆಕ್ಟು ಪಂಚಾಯತ್ಗೆ ಅಧಿಕಾರ ಕೊಟ್ಟಿದ್ರು. ಅವಕ್ಕೆ ಹಕ್ಕುಪತ್ರ ಅಥವಾ ಈ ಸೋತ್ ಮಾಡಿಕೊಡೋಕ್ಕೆ ನಿಮಗೆ ಜವಾಬ್ದಾರಿ ಅಂತ. ಆದರೆ ಇವನು ಯಾವನು ಪಂಚಾಯತ್ಗೆ ಅಧಿಕಾರಿಗಳು ಅಥವಾ ಜನಪ್ರತಿನಿಧಿಗಳು ಸರ್ಕಾರದಿಂದ ಬರ್ತಕ್ಕಂಥ ಯೋಜನೆ ಹಣನ ಡೆವಲಪ್ಮೆಂಟ್ ಮಾಡೋದು ಕಾರ್ಯರೂಪಕ್ಕೆ ತರೋದು ಮಾಡಿದ್ರೆ ಬಿಟ್ರೆ ಜನಸಾಮಾನ್ಯರಿಗೆ ಜಾಗೃತಿ ಮೂಡಿಸೋದ್ರಿಗೆ ಸಂಪೂರ್ಣ ವಿಫಲ ಆಗಿರೆ. ಮತ್ತೆ ಕಸದ ಗಾಡಿ ಅಂತ ಲಕ್ಷಾಂತರ ರೂಪಾಯಿ ಬಂಡವಾಳ ಹಾಕಿ ತರಿಸ್ಯಾರೆ. ಅವರು ಈ ಸಾಗರ ತಾಲೂಕಿನ 35 ಗ್ರಾಮ ಪಂಚಾಯತ್ಗೆನೂ ಎಲ್ಲೂ ಕೊಚ್ಚೆ ಬಿದ್ದಿದ್ರೆ ಅಥವಾ ಯಾವ್ದಾದ್ರು ಬ್ಯಾಡದೇ ಇರೋ ವಸ್ತು ಬಿದ್ದರೆ ನಮಗೆ ಫೋನ್ ಮಾಡ್ರಿ, ನಾವು ಅದನ್ನ ಕ್ಲೀನ್ ಮಾಡ್ತೀವಿ ಅಂತ ಇವತ್ತಿಗೂ ಜನಸಾಮಾನ್ಯರಿಗೆ ಅಧಿಕಾರ ಕೊಡ್ನಲ್ಲ. ಈ ಜನಸಾಮಾನ್ಯರಿಗೆ ಜಾಗೃತಿ ಮೂಡಿಸೋಕ್ಕೆ ಪಂಚಾಯತ್ಗೆ PDO ಮತ್ತು ಕಾರ್ಯದರ್ಶಿ ಅಲ್ಲಿ ಇಷ್ಟೊಳಗೆ ಆಯ್ಕೆ ಆಗಿರೋ ಜನಪ್ರತಿನಿಧಿಗಳು ಸರ್ಕಾರಕ್ಕೆ ವರದಿ ಮುಟ್ಸೋಕ್ಕೂ ವಿಫಲರಾಗಿರೋದ್ರಿಂದ ಸಂಯುಕ್ತ ರೈತ ಸಂಘ ಪ್ರತಿ 35 ಗ್ರಾಮ ಪಂಚಾಯತ್ಗೆ ಹೋಗಿ ಈ ವಿಚಾರಿಕವಾಗಿ ಪ್ರತಿಭಟನೆ ಮಾಡಿ ನಾವು ಮನವಿನ ದೊಡ್ಡ ಕಳ ಸ್ನೇಹಿತರೆ, ಇವತ್ತೇನು ಸಾಗರ ತಾಲೂಕಿನ 35 ಗ್ರಾಮ ಪಂಚಾಯತಿಗಳಲ್ಲೂ ಕೂಡ ನಾವೊಂದು 5 ಬೇಡಿಕೆಗಳನ್ನ ಸರ್ಕಾರಕ್ಕೆ ಮತ್ತೆ ಜಿಲ್ಲಾ ಪಂಚಾಯತ್ ವರದಿ ಮಾಡಲಿಕ್ಕಾಗಿ ನಾವಿವತ್ತು ಮೊದಲನೇ ಬಾರಿಗೆ ನಾಡಕಲ್ಸೆ ಗ್ರಾಮ ಪಂಚಾಯತಿಯಲ್ಲಿ ಇವತ್ತು ನಾವು ಈ ಒಂದು ಹೋರಾಟವನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ. ಹಾಗೆ ಅವ್ರಿಗಾಗಲೇ ಮಂಜಪ್ಪನವರು 4 ಸಮಸ್ಯೆಗಳ ಬಗ್ಗೆ ಮಾತಾಡಿದ್ದಾರೆ. ಕೊನೆಯದಾಗಿ JJM ಏನಿದೆ ಜಲಜೀವನ್ ಮಿಷನ್, ಇದೊಂದು 2018 ಮತ್ತು 19 ಸಾಲಿನಲ್ಲಿ ಕೇಂದ್ರ ಸರ್ಕಾರ ಒಂದು ಯೋಜನೆಯನ್ನು ತಂದಿದೆ. ಈ ಯೋಜನೆ ನಮ್ಮ ರಾಜ್ಯದಲ್ಲಿ 50% ಮಾತ್ರ ಇದು ಅನುಕೂಲ ಆಗಿದೆ ಜನರಿಗೆ, ಇನ್ನು 50% ಅನಾನುಕೂಲ ಕೂಡ ಆಗಿದೆ. ಹಾಗೆ ನಾವು ಇವತ್ತೇನು ನಾಡಕಲ್ಸೆ ಪಂಚಾಯತಿಯಲ್ಲಿ ಆ ವಿಚಾರವಾಗಿ ಹೋರಾಟವನ್ನು ಹಮ್ಮಿಕೊಂಡಿದ್ದೀವಿ. ಈ JJM ಜಲಜೀವನ್ ಮಿಷನ್ ಈ ಕಳಪೆ ಕಾಮಗಾರಿಯ ಬಗ್ಗೆಯೂ ಕೂಡ ಇದೊಂದು ವಿಷಯ ಆಗಿದೆ. ಉದಾಹರಣೆಗೆ ನಾಡಕಲ್ಸೆ ಪಂಚಾಯತಿ ವ್ಯಾಪ್ತಿಯ ವಡ್ನಾಳ ಗ್ರಾಮದಲ್ಲಿ 90 ಮನೆಗಳಿಗೆ ಒಂದು ನೀರು ಕೊಡುವ ಯೋಜನೆ, ಅದರಲ್ಲಿ 33.86 ಲಕ್ಷ ಯೋಜನೆಯ ಈ ಕಾಮಗಾರಿ ಮುಗಿದು ಸುಮಾರು 3 ವರ್ಷ ಕಳೆದಿದೆ. ಆದರೂ ಕೂಡ ಇವತ್ತು ಒಂದು ಮನೆಗೂ ಕೂಡ ನೀರು ಬರದೇ ಇರುವಂಥದ್ದು ಈ ಕಾಮಗಾರಿ ಕಳಪೆ ಆಗಿದೆ ಅನ್ನೋದಕ್ಕೆ ಸಾಕ್ಷಿಯಾಗಿದೆ. ಹಾಗಾಗಿ ಇವೆಲ್ಲ 5 ಬೇಡಿಕೆಗಳನ್ನ ನಾವು ಇಟ್ಕೊಂಡು 35 ಗ್ರಾಮ ಪಂಚಾಯತಿಗಳಲ್ಲಿ ನಮ್ಮ ಸಂಯುಕ್ತ ರೈತ ಸಂಘದಿಂದ ನಾವು ಹೋರಾಟವನ್ನು ಮುಂದುವರಿಸ್ತಾ ಇದ್ದೇವೆ. ಹಾಗೆ ಈ ನಮ್ಮ ತಾಲೂಕಿನ ಶಾಸಕರಿಗೆ ತಮ್ಮ ಮೂಲಕ ಮನವಿಯನ್ನ ಮಾಡ್ತೇನೆ, ಆದಷ್ಟು ಬೇಗ ನಮ್ಮ ಸಂಯುಕ್ತ ರೈತ ಸಂಘದ ಈ 5 ಬೇಡಿಕೆಗಳೇನಿದೆ ಶೀಘ್ರದಲ್ಲಿ ಪರಿಹಾರ ಆಗಬೇಕು ಅಂತ ಹೇಳಿ ನಾನು ಅವರನ್ನ ಒತ್ತಾಯಿಸ್ತೇನೆ. ಸಾಗರ ಪ್ರಾಂತ್ಯ ಪ್ರಥಮ ಗಮಕ ಸಮ್ಮೇಳನ ಏಪ್ರಿಲ್ 12ರಂದು ವರದಹಳ್ಳಿಯಲ್ಲಿ ನಡೆಯಲಿದೆ. ಬೆಳಗ್ಗೆ 9ರಿಂದ ಸಂಜೆ 6ರವರೆಗೆ ವರದಹಳ್ಳಿಯ ಶ್ರೀಧರಾಶ್ರಮದ ಸ್ವಾನಂದಾಮೃತ ವೇದಿಕೆಯಲ್ಲಿ ಸಮ್ಮೇಳನ ನಡೆಯಲಿದೆ ಎಂದು ಮಲೆನಾಡು ಗಮಕ ಕಲಾ ಟ್ರಸ್ಟ್ ಅಧ್ಯಕ್ಷ ಪ್ರೊಫೆಸರ್ ಕೃಷ್ಣಯ್ಯ KR ತಿಳಿಸಿದರು. ಸಾಗರದ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಭವನದಲ್ಲಿ ಗುರುವಾರ ಕರೆಯಲಾಗಿದ್ದ ಸುದ್ದಿಗೋಷ್ಠಿಯಲ್ಲಿ ಅವರು ಮಾತನಾಡುತ್ತಿದ್ದರು. ಗೋಷ್ಠಿಯಲ್ಲಿ ಯೋಗೀಶ್ ಜಿ, ರವೀಂದ್ರ KM, ಭಾರತಿ ಸುದರ್ಶನ್ ಇನ್ನಿತರರು ಹಾಜರಿದ್ದರು. ಹಾಗಾಗಿ ಇದುವರೆಗೆ ನಮ್ಮಲ್ಲಿ ಏನಾಗಿತ್ತು ಅಂತಂದ್ರೆ ಈ ಒಂದು ಗಮಕ ಸಮ್ಮೇಳನ ಅಂತ ಮಾಡಿರಲಿಲ್ಲ, ಸಮ್ಮೇಳನ ಅಂತ ಮಾಡಿಯೇ ಇರಲಿಲ್ಲ. ಕಾರ್ಯಕ್ರಮ ಬೇಕಾದಷ್ಟು ಮಾಡಿದ್ದೇವೆ. ಬಹುಶಃ ನಾನು ಕಾರ್ಯಾಧ್ಯಕ್ಷ ಆದ 2006 ನಂತರ ಇದುವರೆಗೆ ಸುಮಾರು ಒಂದು 800ಕ್ಕೂ ಹೆಚ್ಚು ಕಾರ್ಯಕ್ರಮಗಳನ್ನು ನಾವು ನಡೆಸಿದ್ದೇವೆ. ಆಮೇಲೆ ಇನ್ನೊಂದು ಮುಖ್ಯವಾಗಿರತಕ್ಕಂಥಂತಂದರೆ ಕಳೆದ 17 ವರ್ಷಗಳಿಂದ ಇದು ವರದಹಳ್ಳಿಯ ಶ್ರೀಧರಾಶ್ರಮದಲ್ಲಿ ಪ್ರತಿ ವರ್ಷ ಶ್ರಾವಣ ಮಾಸದಲ್ಲಿ
7 ದಿನಗಳ ಕಾಲ ಒಂದು ಸಪ್ತಾಹವನ್ನು ನಡೆಸ್ತಾ ಇದ್ದೇವೆ, ಗಮಕ ಕಾರ್ಯಕ್ರಮ ನಡೆಸ್ತೇವೆ. ನಾಡಿನ ಬೇರೆ ಬೇರೆ ವಿದ್ವಾಂಸರನ್ನೆಲ್ಲ ಕರೆಸಿ ಅವರಿಂದ ಎಲ್ಲ ಕಾರ್ಯಕ್ರಮವನ್ನು ನೀಡ್ತಾ ಇದ್ದೇವೆ. ಹಾಗೆ ಈಗೇನು ಮಾಡಿದ್ದೇವೆ ಅಂತಂದರೆ, ವರದಳ್ಳಿಯ ಶ್ರೀ ಸೇವಾ ಮಹಾಮಂಡಲ ಏನಿದೆ ಅವರ ಒಂದು ಸಹಕಾರದೊಂದಿಗೆ ನಾವು ಸಮ್ಮೇಳನ ಹಮ್ಮಿಕೊಂಡಿದ್ದೇವೆ. ಒಂದು ರೀತಿಯಿಂದ ಹೇಳೋದಾದರೆ, ನಮಗೆ ಬೆನ್ನೆಲುಬಾಗಿ ನಿಂತಿರ್ತಕ್ಕಂಥವರೇ ಶ್ರೀಧರ ಸೇವಾ ಮಹಾಮಂಡಲದವರು. ಅವರು ನನಗೆ 2 ವರ್ಷಗಳ ಹಿಂದೆಯೇ ಹೇಳಿದರು, ನೀವು ಸಮ್ಮೇಳನವನ್ನು ನಡೆಸಿ, ನಾವು ಅದಕ್ಕೆ ಬೇಕಾದಂತಹ ಎಲ್ಲ ಸಹಕಾರವನ್ನು ಕೊಡ್ತೇವೆ ಅಂತ ಹೇಳಿದ್ದಾರೆ. ಹಾಗಾಗಿ ಈಗ ಅವರನ್ನೇ ನಾವು ನೇತೃತ್ವದಲ್ಲಿ ಇಟ್ಟುಕೊಂಡು ಅವರ ಸಹಕಾರ ಸಂಪೂರ್ಣ ತೆಗೆದುಕೊಂಡು ನಾವು ಸಮ್ಮೇಳನವನ್ನು ಆಯೋಜನೆ ಮಾಡಿದ್ದೇವೆ. ಆದ್ದರಿಂದ ಹಾಗಾಗಿ ಅಲ್ಲಿ ಊಟ ವಸತಿ ಮುಂತಾಗಿರ್ತಕ್ಕಂಥ ಖರ್ಚುಗಳನ್ನೆಲ್ಲ ಅವರೇ ನೋಡ್ಕೊಳ್ತಕ್ಕಂಥದ್ದು, ಮತ್ತು ಬೇರೆ ಬೇರೆ ಖರ್ಚುಗಳನ್ನು ಕೂಡ ಮಾಡಿದ್ದಾರೆ. ಆ ರೀತಿಯಲ್ಲಿ ಅಂದರೆ ಅವರ ಸಹಯೋಗದಿಂದ ನಾವು ಮಾಡ್ತೇವೆ. ಯಾಕೆಂದರೆ ಶ್ರೀಧರ ಸ್ವಾಮಿ ಅವರಿಗೆ ಗಮಕ ಎಂಬತಕ್ಕಂಥದ್ದು ಬಹಳ ಪ್ರಿಯವಾದಂತಹ ಒಂದು ವಿಷಯ. ಮನೆಗಟ್ಟು ಸುಬ್ಬರಾಯರು ಅವರಿಗೆ ಕಾನ್ಲೆ ವೆಂಕಟೇರಪ್ಪನವರ ಮನೆಯಲ್ಲಿ, ಅಂದರೆ ಶ್ರೀಧರ ಹೆಗಡೆ ಇದ್ದಾರಲ್ಲ, ಅವರ ತಂದೆಯ ಮನೆಯಲ್ಲಿ ಅವರಿಗೆ ಗಮಕವನ್ನು ಓದಿ ಹೇಳ್ತಾ ಇದ್ರಂತೆ. ಕುಮಾರವ್ಯಾಸ ಭಾರತ ಮುಂತಾಗಿರ್ತಕ್ಕಂಥದ್ದನ್ನು ಆ ಕಾಲದವರು ಬಂದಿದ್ದಾಗ ಅವರಿಗೆ ಪ್ರಿಯವಾಗಿರ್ತಕ್ಕಂಥದ್ದು ಆ ಗುರುಗಳ ಒಂದು ಅನುಗ್ರಹ ನಮಗೆ ಮೇಲೆ ಆಗಲಿ ಅಂತ ದೃಷ್ಟಿಯಿಂದ ಅವರ ಸನ್ನಿಧಿಯಲ್ಲಿ ನಾವು ಸಮ್ಮೇಳನ ಹಮ್ಮಿಕೊಂಡಿದ್ದೇವೆ. ಈ ಸಮ್ಮೇಳನ ನಾಡು 12ನೇ ತಾರೀಕು ಭಾನುವಾರ ದಿವಸ ಬೆಳಗ್ಗೆ 9 ಗಂಟೆಯಿಂದ ಸಂಜೆ ಸುಮಾರು 6:30-7 ಗಂಟೆವರೆಗೂ ಕೂಡ ಅದನ್ನು ನಡೆಸ್ತೇವೆ. ಅಲ್ಲಿ ಬೇರೆ ಬೇರೆಯ ಗಮಕ ಕಾರ್ಯಕ್ರಮಗಳಿದ್ದಾವೆ, ವಿಚಾರಗೋಷ್ಠಿ ಎಲ್ಲ ಮಾಡ್ತಾ ಇದ್ದೇವೆ. ಈ ಸಮ್ಮೇಳನಕ್ಕೆ ನಾವು ಅಧ್ಯಕ್ಷರ ಯಾರು ಆಗಬಹುದು ಯೋಚನೆ ಮಾಡಿದಾಗ, ನಮ್ಮ ಈ ಪ್ರಾಂತ್ಯದಲ್ಲಿ ಸಾಗರ, ಸೊರಬ, ಹೊಸನಗರ ಈ 3 ತಾಲೂಕುಗಳಲ್ಲಿ ಗಮಕವನ್ನು ಚೆನ್ನಾಗಿ ವ್ಯಾಖ್ಯಾನ ಮಾಡಿ ಸುಮಾರು 500ಕ್ಕೂ ಹೆಚ್ಚು ವ್ಯಾಖ್ಯಾನಗಳನ್ನು ಮಾಡಿದಂತಹ, ತಾಳಮದ್ದಳೆಯಲ್ಲಿ ತುಂಬ ಹೆಸರುವಾಸಿಯಾಗಿರ್ತಕ್ಕಂತಹ ಅಮಚಿ M.R. ಲಕ್ಷ್ಮೀನಾರಾಯಣ ಅವರನ್ನ ನಾವು ಅಧ್ಯಕ್ಷರಾಗಿ ಕೇಳ್ಕೊಂಡು ಒಪ್ಕೊಂಡಿದ್ದಾರೆ. ಲಕ್ಷ್ಮೀನಾರಾಯಣ ಅವರಿಗೆ ಈಗ ಮೊನ್ನೆ ಏಪ್ರಿಲ್ 2ನೇ ತಾರೀಕಿಗೆ 93 ವರ್ಷ ತುಂಬಿತು. ಆ 93 ವರ್ಷ ತುಂಬಿದರೂ ಕೂಡ ಅವರು ಇನ್ನೂ ಕೂಡ ಆ 39 ವರ್ಷದ ಉತ್ಸಾಹವನ್ನು ಅವರು ಇಟ್ಕೊಂಡಿದ್ದಾರೆ. ಆದ್ದರಿಂದ ಅಂತಹ ಒಬ್ಬ ವಾಗ್ಮಿ ಆಗಿರ್ತಕ್ಕಂಥವರು, ಯಕ್ಷಗಾನದಲ್ಲಿ ಪ್ರಶಸ್ತಿಯನ್ನು ಪಡೆದಿರ್ತಕ್ಕಂಥವರು, ಗಮಕ ವ್ಯಾಖ್ಯಾನವನ್ನು ಕೂಡ ಸಾಕಷ್ಟು ಮಾಡಿರ್ತಕ್ಕಂಥವರನ್ನು ನಾವು ಅಧ್ಯಕ್ಷರನ್ನಾಗಿ ನಾವು ಸಮ್ಮೇಳನ ಅಧ್ಯಕ್ಷರಾಗಿ ಮಾಡಿದ್ದೇವೆ. ಅವರು ಸಮ್ಮೇಳನ ಅಧ್ಯಕ್ಷತೆಯಲ್ಲಿ ಆ ಸಮ್ಮೇಳನ ನಡೀತದೆ. ಇದು ಸಮ್ಮೇಳನ ಉದ್ಘಾಟನೆ ಮಾಡಲಿಕ್ಕೆ ನಾವೇನು ಮಾಡಿದ್ದೇವೆ ಅಂತಂದರೆ, ಕುಮಾರವ್ಯಾಸ ಪ್ರಶಸ್ತಿಯ ಪಡೆದಿರ್ತಕ್ಕಂತಹ ಮತ್ತೂರು ಹೊಸಳ್ಳಿ, ಗಮಕ ಗ್ರಾಮ ಹೊಸಳ್ಳಿ ಅಂತ ಹೇಳ್ತಾರೆ. ಅಲ್ಲಿ ಗಮಕವೇ ಉಸಿರಾಗಿ, ಅಲ್ಲಿ ಗಮಕ ಗ್ರಾಮ ಅಂತ ಅದು ಹೆಸರಾಗಿದೆ. ಅದು ಆ ಗಮಕ ಗ್ರಾಮದಲ್ಲಿ ಇರತಕ್ಕಂತಹ ರಾಜಾರಾಮಮೂರ್ತಿ ಎಂಬತಕ್ಕಂಥವರನ್ನ ನಾವು ಉದ್ಘಾಟಕರನ್ನಾಗಿ ಕರೆಸ್ತಾ ಇದ್ದೇವೆ. ಅವ್ರು ಕೂಡ ಒಪ್ಕೊಂಡು ಬರ್ತಾ ಇದ್ದಾರೆ. ರಾಜಾರಾಮಮೂರ್ತಿಯಲ್ಲಿ ಕುಮಾರವ್ಯಾಸ ಪ್ರಶಸ್ತಿ ಬಂದಿರುವ ಜೊತೆಗೆ ಗಮಕ ಸಂಪದ ಅಂತ ಒಂದು ಪತ್ರಿಕೆಯನ್ನು ನಡೆಸ್ತಾ ಇದ್ದಾರೆ. ಅವರು ಸುಮಾರು 17 ವರ್ಷಗಳಿಂದ ಪ್ರತಿ ತಿಂಗಳು ಕೂಡ ಗಮಕಕ್ಕೆ ಮೀಸಲಾದಂಥ ಒಂದು ಪತ್ರಿಕೆ ಬಹುಶಃ ಮತ್ತೊಂದು ಇಲ್ಲ. ಕರ್ನಾಟಕ ಗಮಕಲಾ ಪರಿಷತ್ತು ಗಮಕ ದುಂದುಭಿ ಎಂಬತಕ್ಕಂಥ ಒಂದು ಪತ್ರಿಕೆ ವರ್ಷಕ್ಕೆ 4 ತರ್ತದೆ. ಇವರು 17-18 ವರ್ಷಗಳಿಂದ ಪ್ರತಿ ತಿಂಗಳು ಕೂಡ ತಪ್ಪದೆ ಸಾಮಾನ್ಯ 20-30 ಪುಟಗಳ ಆ ಒಂದು ಸಂಚಿಕೆಯನ್ನು ತರ್ತಾ ಇದ್ದಾರೆ. ಅದೊಂದು ಬಹಳ ಶ್ಲಾಘ್ಯ, ಗಮಕಕ್ಕೆ ಮೀಸಲಾದಂತಹ ಪತ್ರಿಕೆ. ಹಾಗೆ ಅಂತಹ ರಾಜಾರಾಮಮೂರ್ತಿಯವರು ಅದು ಉದ್ಘಾಟನೆ ಮಾಡ್ತಾ ಇದ್ದಾರೆ. ಮತ್ತು ನಮ್ಮ ಸೀತಾರಾಮರಾಯರ ಪುತ್ರರಾಗಿರ್ತಕ್ಕಂಥ ಡಾಕ್ಟರ್ ಮೋಹನ್ ಅವರಿದ್ದಾರೆ. ಅವರು ಕೂಡ ನಮಗೆ ಗಮನಕ್ಕೆ ತುಂಬ ಸಪೋರ್ಟ್ ಮಾಡ್ತಾ ಇದ್ದಾರೆ, ಪ್ರೋತ್ಸಾಹ ನೀಡ್ತಾ ಇದ್ದಾರೆ. ಅವ್ರನ್ನ ನಾವು ಅವತ್ತು ಉಪಸ್ಥಿತಿಯಿಂದ ಹಾಕಿ ಅವರು ಕೂಡ ಆ ಇದರಲ್ಲಿ ಭಾಗವಹಿಸ್ತಾ ಇದ್ದಾರೆ. ಆ ನಂತರ ವಿಚಾರಗೋಷ್ಠಿ ಇದೆ. ಆ ವಿಚಾರಗೋಷ್ಠಿ ಗಮಕಗೋಷ್ಠಿ ಸಾಗರ ತಾಲೂಕಿನ ಉಳ್ಳೂರು ಸಿಗಂದೂರೇಶ್ವರಿ ಕಾಲೇಜು ಆವರಣದಲ್ಲಿ ಕರ್ನಾಟಕ ರಾಜ್ಯ ಕಾನೂನು ವಿಶ್ವವಿದ್ಯಾಲಯ, ಸಿಗಂದೂರೇಶ್ವರಿ ಎಜುಕೇಷನಲ್ ಟ್ರಸ್ಟ್ ಮತ್ತು ಸಾಗರ ಗಂಗೋತ್ರಿ ಕಾನೂನು ಕಾಲೇಜು ವಕೀಲರ ಸಂಘ ಆಶ್ರಯದಲ್ಲಿ ಮಹಿಳಾ ದಿನಾಚರಣೆ ಅಂಗವಾಗಿ ಮಂಗಳವಾರ ನಡೆದ ಕಾನೂನು ಕಾಲೇಜುಗಳ ರಾಜ್ಯಮಟ್ಟದ ಥ್ರೋಬಾಲ್ ಪಂದ್ಯಾವಳಿಯಲ್ಲಿ ಉಡುಪಿ ಬಾಳಿಗ ಕಾನೂನು ಕಾಲೇಜು ಪ್ರಥಮ, ಮಂಗಳೂರು STM ಕಾನೂನು ಕಾಲೇಜು ದ್ವಿತೀಯ, ಬೆಂಗಳೂರು BMS ಕಾನೂನು ಕಾಲೇಜು ತೃತೀಯ, ಬೆಂಗಳೂರು MKPMRV ಇನ್ಸ್ಟಿಟ್ಯೂಟ್ 4ನೇ ಬಹುಮಾನ ಪಡೆದಿದೆ. ಟೆನಿಕಾಯ್ಡ್ ಪಂದ್ಯಾವಳಿಯಲ್ಲಿ ಹುಬ್ಬಳ್ಳಿಯ KSLU ಕಾನೂನು ಸ್ಕೂಲ್ ಪ್ರಥಮ, ಧಾರವಾಡದ KPE HEM ಪಾಟೀಲ್ ಕಾಲೇಜು ದ್ವಿತೀಯ, ತುಮಕೂರು ವಿದ್ಯೋದಯ ಕಾನೂನು ಕಾಲೇಜು ತೃತೀಯ ಹಾಗೂ ಹಾಸನ ಸರ್ಕಾರಿ ಕಾನೂನು ಕಾಲೇಜು 4ನೇ ಬಹುಮಾನ ಪಡೆದಿದೆ. ಸಮಾರೋಪ ಸಮಾರಂಭದಲ್ಲಿ ಬಹುಮಾನ ವಿತರಣೆ ಮಾಡಿ ಯುವ ಸಬಲೀಕರಣ ಇಲಾಖೆಯ ಸಹಾಯಕ ನಿರ್ದೇಶಕ ಮಂಜುನಾಥ್ ಸ್ವಾಮಿ ಮಾತನಾಡಿದರು. ಶಿಕ್ಷಣ ಸಂಸ್ಥೆ ಅಧ್ಯಕ್ಷ ಕೃಷ್ಣಮೂರ್ತಿ ಎನ್ ಬಿಳಿಗಲ್ಲೂರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದರು. ಮಮತಾ ಕೆ, ಡಾಕ್ಟರ್ ಖಾಲಿದ್ ಖಾನ್, VS ವಿನಯ್, ಜ್ಯೋತಿ, ರೇವತಿ ಹೆಗಡೆ, ಚಿದಾನಂದ್, ಮಂಜೋಜಿರಾವ್ ಇನ್ನಿತರರು ಈ ಸಂದರ್ಭದಲ್ಲಿ ಹಾಜರಿದ್ದರು.
ಇಲ್ಲೇ ಸಣ್ಣ ಒಂದು ಕ್ವಾರ್ಟರ್ಸಲ್ಲಿ ನಮ್ಮ ತಂದೆ ತಾಯಿ ನಮ್ಮ ತಮ್ಮಂದಿರ ಜೊತೆಗೆ ನಾನು ಇಲ್ಲೇ ಬಟ್ ಓದಿಲ್ಲ. ನಾನು ಯೂನಿವರ್ಸಿಟಿಲಿದ್ದಾಗ ಹೆಚ್ಚಿನ ಓಡಾಟಗಳು ಈ ಊರಿನ ಜೊತೆ ಆಗಿತ್ತು. ಬಟ್ ನಮ್ಮ ಪ್ರಾಂಶುಪಾಲರು ವಿನಯ್ ಸರ್ ಕೇಳಿದ ತಕ್ಷಣ ನಾನು ಒಪ್ಕೊಂಡ್ಬಿಟ್ಟೆ. ಯಾಕೆ ಅಂದರೆ ಏನೋ ನಮ್ಮೂರಿಗೆ ಒಂದು ಕಾರ್ಯಕ್ರಮಕ್ಕೆ ಬರಬೇಕು ಅಂದರೆ ಅದೊಂದು ಖುಷಿ. ಆ ಉದ್ದೇಶಕ್ಕೋಸ್ಕರ ಸ್ಪೋರ್ಟ್ಸ್ ಯಾಕೆ ಇಂಪಾರ್ಟೆಂಟ್ ಅಂದರೆ ಈಗಿನ ಯುಗ ಅನಾರೋಗ್ಯದ ಯುಗ ಆಗಿದೆ. ಈ ಅನಾರೋಗ್ಯದ ಯುಗದಲ್ಲಿ ಏನಾದರೂ ನೀವು ಆರೋಗ್ಯಯುತವಾಗಿ ಬದುಕಬೇಕು ಅಂದರೆ ಖಂಡಿತವಾಗಿ ಪ್ರತಿಯೊಬ್ಬರಿಗೂ ಸ್ಪೋರ್ಟ್ಸ್ ಅಗತ್ಯ. ಮಿನಿಮಮ್ ದಿನಕ್ಕೆ 1 ಅವರ್ ಆದರೂ ಬೆವರು ಹರಿತಕ್ಕಂತಹ ಯಾವುದೇ ಆಟ, ವ್ಯಾಯಾಮ ಇಲ್ಲ ಯೋಗ, ಈ 3ಗಳನ್ನು ಇಟ್ಕೊಳ್ಳಿಲ್ಲ ಅಂದರೆ ಖಂಡಿತವಾಗಿ ಮುಂದೊಂದು ದಿನ ಕೊರೋನಾದಂಥ ಯಾವುದಾದ್ರೂ ಮಾರಿ ಬಂದರೆ ಖಂಡಿತವಾಗಿ ನಮ್ಮನ್ನು ಅದು ಕರ್ಕೊಂಡು ಹೋಗೋದಂತೂ ಗ್ಯಾರಂಟಿ. ಹಾಗಾಗಿ ಸ್ಪೋರ್ಟ್ಸಿಗೆ ಅದರದ್ದೇ ಆದ ಮಹತ್ವ ಇದೆ. ಬರೀ ಸ್ಪೋರ್ಟ್ಸನ್ನು ಚಾಂಪಿಯನ್ಶಿಪ್ಗೋಸ್ಕರ ಯೋಚನೆ ಮಾಡಬೇಡಿ, ಆರೋಗ್ಯದ ದೃಷ್ಟಿಯಿಂದನೂ ಕೂಡ ಯೋಚನೆ ಮಾಡಿ ಅಂತ ನಾನು ತಿಳಿ ಹೇಳ್ತೇನೆ. ಬಟ್ ಎಲ್ಲರೂ ಹೇಳ್ತಾರೆ ಗೆಲುವು ಮುಖ್ಯ ಅಲ್ಲ, ಸ್ಪರ್ಧೆನೇ ಮುಖ್ಯ ಅಂತೇಳಿ. ಬಟ್ ಭಾಳಷ್ಟು ಜನ ಗೆದ್ದವ್ರು ಮಾತ್ರ ಉಳ್ಕೊಂಡಿದ್ರಿ. ನಿಮ್ಮೆಲ್ಲರಿಗೂ ಕೂಡ ನೆಕ್ಸ್ಟ್ ಲೆವೆಲ್ಗೆ ಆಲ್ ದ ಬೆಸ್ಟ್ ಅನ್ನ ಹೇಳ್ತೀನಿ. ನೀವು ಚಾಂಪಿಯನ್ ಆಗಿದ್ದೀರಿ. ನೀವು ಯಾಕೆ ಚಾಂಪಿಯನ್ ಆದ್ರಿ ಅಂದರೆ ಇನ್ನೊಬ್ಬರ ಸೋಲಿನಿಂದಾಗಿ ನೀವು ಚಾಂಪಿಯನ್ ಆಗಿದ್ದೀರಿ. ಬಟ್ ಮುಂದಿನ ಹಂತಗಳಲ್ಲಿ ಇನ್ನೂ ಹೆಚ್ಚಿನ ಸಾಧನೆ ನಿಮ್ಮಿಂದ ಆಗಲಿ ಅಂತ ನಾನು ಈ ಸಮಯದಲ್ಲಿ ಕೇಳ್ಕೊಳ್ತೇನೆ. ಆದರೆ ಸ್ಪೋರ್ಟ್ಸ್ ಭಾಳಷ್ಟು ಜನಿಗೆ ಆಗ್ಬರಲ್ಲ. ಯಾಕೆ ಅಂದರೆ ಈ ಯುಗ ಬರೀ ಓದು ಓದು ಓದು. ಸ್ಪೋರ್ಟ್ಸ್ ಅಂದರೆ ಪೋಷಕರು ಮೂತಿ ಮುರಿತಕ್ಕಂತಹ ಸ್ಥಿತಿ ಬಂದಿದೆ. ಯಾಕೆ ಹೀಗಾಗಿದೆ ಅಂದರೆ ನಾವೆಲ್ಲರೂ ಕೂಡ ಅಂಕಗಳ ಹಿಂದೆ ಬಿದ್ದಿದ್ದೇವೆ. ನಮ್ಗೆ ಯಾರಿಗೂ ಕೂಡ ಆರೋಗ್ಯ ಇಂಪಾರ್ಟೆಂಟ್ ಅಲ್ಲ, ಮೈ ಕಸುವು ಇಂಪಾರ್ಟೆಂಟ್ ಆಗಿಲ್ಲ. ಅಂಕಗಳ ಮೂಲಕ ಎಲ್ಲವನ್ನೂ ಅಳಿತಕ್ಕಂಥ ಪರಿಸ್ಥಿತಿ ಬಂದಿದೆ. ಆದರೆ SLC ಎಕ್ಸಾಮ್ನಲ್ಲಿ, PUC ಎಕ್ಸಾಮ್ನಲ್ಲಿ 95 ತಗೊಂಡಿರ್ತಕ್ಕಂಥ ವಿದ್ಯಾರ್ಥಿ 99 ಬಂದಿಲ್ಲ, 100 ಬಂದಿಲ್ಲ ಅಂತೇಳಿ ಸುಯಿಸೈಡ್ನತ್ತ ಮುಖ ಮಾಡ್ತಾರಲ್ಲ, ಆವಾಗ ಸ್ಪೋರ್ಟ್ಸಿನ ಇಂಪಾರ್ಟೆನ್ಸ್ ಎಲ್ಲರಿಗೂ ಗೊತ್ತಾಗತ್ತೆ. ಯಾಕೆ ಅಂದರೆ ಸ್ಪೋರ್ಟ್ಸು ಸೋಲನ್ನು ಹೇಗೆ ಸ್ವೀಕರಿಸಬೇಕು ಅನ್ನೋದು ಕಲಿಸುತ್ತೆ. ಯಾವಾಗಲೂ ಕೂಡ ಸ್ಪೋರ್ಟ್ಸು ಬಹಳ ಇಂಪಾರ್ಟೆಂಟ್. ಯಾಕೆ ಅಂದರೆ ಈ ವಿಚಾರಕ್ಕೆ, ಯಾಕೆ ಅಂದರೆ ಸ್ಪೋರ್ಟ್ಸ್ನಲ್ಲಿ ಪ್ರತಿದಿನ ಗೆಲ್ಲೋದಿಲ್ಲ, ಒಂದು ಮ್ಯಾಚಾರು ಸೋತಿರ್ತೀವಿ. ಆ ಸೋಲು ನೆಕ್ಸ್ಟ್ ಹೇಗೆ ಗೆಲ್ಲಬೇಕು ಅನ್ನೋದು ಕಲಿಸಿರುತ್ತಲ್ಲ, ಆ ಪಾಠ ನಿಮಗೆ ಪ್ರತಿ ಹೆಜ್ಜೆಯಲ್ಲೂ ಹೆಲ್ಪ್ ಆಗ್ತಾ ಹೋಗುತ್ತೆ. ಆದರೆ ಯಾರೋ 99. ಇದು ಗುರುವಾರದ ಸಮಗ್ರ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ GNS ನ್ಯೂಸ್. ನಮಸ್ಕಾರ.